ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭ ದಿನ ಹೇಳ್ತಾ ಈಗ ಪ್ರಮುಖ ಸುದ್ದಿಗಳೇನು ಇವತ್ತು ನಡೀತಾ ಇದೆ, ನಿನ್ನೆ ಇವತ್ತು ಅದರ ಕಡೆ ಗಮನ ಹರಿಸೋದಾದರೆ, ಈಗ ಕೇಂದ್ರ ಕಾಂಗ್ರೆಸ್ ನಾಯಕರು ಜಾತಿ ಸಮೀಕ್ಷೆ ಮತ್ತೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಗಡುವು ಕೊಟ್ಟು 39 ದಿನಗಳ ಕಾಲದಲ್ಲಿ ಮುಗಿಸಿ ಅಂತ ಹೇಳಿ ಕಳಿಸಿದ್ದಾರೆ. ಆ್ಯಕ್ಚುಲಿ ಲಾ ಪ್ರಕಾರ ಜಾತಿ ಸಮೀಕ್ಷೆ ಯಾವ ರಾಜ್ಯ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ, ನಾವು ಮುಂದಿನ ವರ್ಷದಿಂದ ಇದನ್ನು ಕೈಗೆತ್ಕೊತಾ ಇದ್ದೀವಿ, 1 ವರ್ಷ ಸುಮಾರು ಹಿಡಿಯುತ್ತೆ, 1.5 ವರ್ಷ ಅಂತ. ಆದಾಗ್ಯೂ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಜಾತಿ ಸಮೀಕ್ಷೆಯನ್ನು ಹೆಸರಲ್ಲಿ ಮಾಡಿದಿರ, ಇದು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಅನ್ನೋ ಒಂದು 3 ಹೆಡಿಂಗ್ನಲ್ಲಿ ಒಂದು ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಸೊ ಇದು ಅವಶ್ಯಕತೆ ಇದೆಯಾ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ 10 ವರ್ಷದ ಕೆಳಗೆ ಜಯಪ್ರಕಾಶ್ ಹೆಗಡೆ ಅವರ ಒಂದು ಏನು ಸಮಿತಿನಲ್ಲಿ ಕಾಂತರಾಜ್ ಅವರ ವರದಿ ಪ್ರಕಾರ ಏನದಾಗಿತ್ತು, ನ್ಯಾಯಮೂರ್ತಿಗಳಾದಂಥ ಕಾಂತರಾಜ್ ಅವರ ವರದಿ ಪ್ರಕಾರ, ಸೊ ಅದನ್ನೆಲ್ಲ ಅವಾಗ ಮಾಡಿದಾಗಲೇ ಸುಮಾರು 140 ಕೋಟಿವರೆಗೂ ಖರ್ಚು ಮಾಡಿದರು, 140ರಿಂದ 150 ಕೋಟಿ. ಈಗ ಕಮ್ಮಿ ಅಂತಂದ್ರೂ 250ರಿಂದ 300 ಕೋಟಿ ಇವಾಗ ಖರ್ಚಾಗುತ್ತೆ ಮತ್ತೆ ಸಮೀಕ್ಷೆ ಮಾಡಲಿಕ್ಕೆ. ಸೊ ಇದೊಂದು ವೆಚ್ಚ ಆಯಿತು ಕರ್ನಾಟಕ ಸರ್ಕಾರದಿಂದ. ಈಗಾಗಲೇ ದುಡ್ಡಿಲ್ಲ ಸರ್ಕಾರದಲ್ಲಿ, ಭಾಳ ಕಷ್ಟದಲ್ಲಿದೆ ಆರ್ಥಿಕವಾಗಿ. ಇದು ಬೇಕಿತ್ತಾ ಅನ್ನೋದೊಂದು ಪ್ರಶ್ನೆ. ಆಮೇಲೆ ಎರಡನೇದೇನು ಅಂದರೆ, ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದಾಗ, ಇದನ್ನು ಏನು ಇವಾಗ ಕಾಲ್ತುಳಿತ ಪ್ರಕರಣ ನಡೀತಾ ಇದೆ, ಮತ್ತು ನಂತರ ED ರೇಡ್ಗಳು ನಡೀತಾ ಇದೆ, ವಾಲ್ಮೀಕಿ ಹಗರಣ ನಡೀತಾ ಇದೆ. ಸೊ ಇದೆಲ್ಲದಿಂದನೂ ಒಂದು ಡೈವರ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಸಂಭವ ತುಂಬ ಇದೆ. ಅದನ್ನು ಇದು ಮಾಡ್ತಾ ಇರೋದ್ರಿಂದ ಇದು ರಾಜ್ಯ ಬೊಕ್ಕಸಕ್ಕೆ ದುಡ್ಡು ನಷ್ಟ ಆಗೋದು ಒಂದೇ ಅಲ್ದಿರ, ಮುಂದಿನ ದಿನಗಳಲ್ಲಿ ಈಗ ಇದು ಏನು ಒಂದಷ್ಟು ವರ್ಗಗಳಿಗೆ ಇವಾಗ ಮೇಲ್ಗೈ ಆಯಿತು. ಈಗ ಪವರ್ಫುಲ್ ಕ್ಯಾಸ್ಟ್ಗಳಾದಂಥ ಲಿಂಗಾಯತ ಮತ್ತು ಒಕ್ಕಲಿಗ ಕಮ್ಯುನಿಟಿಗೆ ಒಂದು ಮೇಲ್ಗೈ ಆಗಿದೆ, ಅವ್ರ ಮಾತು ನಡೀತು ಕೊನೆಗೆ ಫೈನಲ್ ಆಗಿ ಅಂತ. ಏನು ಅವ್ರ ನಂಬರ್ಸ್ ಎಲ್ಲ ಕಮ್ಮಿ ಇತ್ತು ನಮ್ಮದು ಅಂತ ಹೇಳಿದರು. ಈಗ ಅವ್ರಿಗೆ ಜಯ ಸಿಗ್ದಂಗೆ. ಆದರೆ ಈಗ ಏನು ಮೈನಾರಿಟಿ ಕಮ್ಯುನಿಟಿ ಮತ್ತು ಅಹಿಂದ ಏನು ವರ್ಗಗಳಿತ್ತು, ಅವರು ಇವಾಗ ಪ್ರತಿಭಟನೆಗೆ ಇಳಿತಾರೆ ಮುಂದಿನ ದಿನಗಳಲ್ಲಿ. ಇಲ್ಲ, ಇದು ನಮ್ಮ ಮುಂಚೆ ಮಾಡಿದ್ದು ಕ್ಯಾಸ್ಟ್ ಸೆನ್ಸಸ್ ಸರಿ ಇತ್ತು, ಈಗ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗ್ತದೆ ಅಂತ ಅವರು ಪ್ರತಿಭಟನೆಗಳಿರ್ತಾರೆ. ಸೊ ಇದೆಲ್ಲ ಪ್ರತಿಭಟನೆಗಳು ಆಗೋ ಚಾನ್ಸಸ್ಸು ತುಂಬ ಇದೆ. ಅದರಿಂದ ಬಂದ್ಗಳಾಗೋಂಥದ್ದು, ಅದರಿಂದ ಗಲಾಟೆಗಳಾಗೋಂಥದ್ದು, ರ್ಯಾಲಿಗಳಾಗೋಂಥದ್ದು, ಇವೆಲ್ಲದಕ್ಕೂ ಆಸ್ಪದ ಆಯ್ತು. ಈಗ ನಂತರ ಇದು ಮುಖ್ಯಮಂತ್ರಿಗಳಿಗೆ ಮುನ್ನಡೆ ಆಯಿತಾ, ಹಿನ್ನಡೆ ಆಯಿತಾ, ಅಥವಾ ಉಪಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಯಿತಾ, ಇದೆಲ್ಲನೂ ಚರ್ಚೆಗೆ ಬರುತ್ತೆ. ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಇವಾಗ ಜಾತಿ ಸಮೀಕ್ಷೆ ಏನಿದೆ, ಇವಾಗ ಇದನ್ನು 3 ತಿಂಗಳು ಕಾಲ ಮುಂದುವರಿಸ್ಕೊಂಡು ಹೋದ್ಮೇಲೆ ಈ ವರ್ಷಾಂತ್ಯದಲ್ಲಿ ಏನು ಒಂದು ಕೈ ಬದಲಾವಣೆ ಆಗಬೇಕಾಗಿತ್ತು ಪವರ್ದು, ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ತಂದು ಕೂಡಿಸ್ಬೇಕಾಗಿತ್ತು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು, ಇದನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ಪಾಸಿಟಿವ್ ಆಯಿತು ಸಿದ್ದರಾಮಯ್ಯನವ್ರಿಗೆ, ಈಗ ಒಂದಷ್ಟು ದಿನ ಮುಂದಕ್ಕೆ ಹೋಯ್ತು ಜಾತಿ ಸಮೀಕ್ಷೆಯಿಂದ. ಆದರೆ ಇವ್ರಿಗೆ ಏನಾಯಿತು, DK ಶಿವಕುಮಾರ್ ಅವ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ ಓವರಾಲ್ ಆಗಿ ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ಸಿಕ್ತು. ಅವ್ರು ಇಲ್ಲಿ ಹೇಳ್ಕೊಂತಿರ್ಬೋದು, ನೋಡ್ರಪ್ಪ ನಾನು ಮಾಡಿದೆ, ನೀವೇನು ಎಲ್ಲ ಒಕ್ಕಲಿಗರೆಲ್ಲ ಸೇರಿ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ, ಫಿಗರ್ ಸರಿ ಇಲ್ಲ ಅಂತ ಹೇಳ್ತಿದ್ರಿ, ನಾನು ಒಕ್ಕಲಿಗ ನಾಯಕನಾಗಿ ನಾನೇನು ಒಂದು ಮುಂದಕ್ಕೆ ಬರಬೇಕು ಅಂತಿದ್ದಾರೆ, ಒಂದು ಸ್ಟೇಜ್ನಲ್ಲಿ ಇದ್ದಾರೆ ಇವಾಗಲೇ DK ಶಿವಕುಮಾರ್ ಅವರು ಕರ್ನಾಟಕದ ಒಕ್ಕಲಿಗರಿಗೆ ನಾಯಕರಾಗಿ. ಸೊ ಅದನ್ನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋ ಥರ ಅವ್ರ ಪಾಸಿಟಿವ್ ಅವ್ರು ಹೇಳ್ಕೊತಾರೆ ಇದಾಯಿತು ಅಂತ. ಸೊ ಇದೆಲ್ಲ ಸಂಘರ್ಷಗಳು ಅದು ಆಗ್ತಾ ಹೋಗುತ್ತೆ. ಯಾಕೆಂದರೆ ಇವಾಗ ಇರೋಂಗೆ ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತಂದಮೇಲೆ ಇದು ಮಾಡಲೇಬಾರ್ದು. ಆ್ಯಕ್ಚುಲಿ ರಾಜ್ಯ ಸರ್ಕಾರದವರು ಇದ್ರ ಕಡೆ ಗಮನನೇ ಕೊಡಬಾರ್ದು. ಇದೇನಿದೆ ಇಲ್ಲ ಅದನ್ನು ರದ್ದೇ ಮಾಡಿಬಿಡ್ತೀವಿ ಅಂಥೇಳಿ ಮುಂದಿನ ಏನು ಆಗಬೇಕಾಗದ್ರ ಕಡೆ ಆಗುಹೋಗುಗಳ ಕಡೆ ರಾಜ್ಯದ್ದು ಅದ್ರ ಕಡೆ ನೋಡಬೇಕು. ಇನ್ವೆಸ್ಟ್ಮೆಂಟ್ ಬಂಡವಾಳಗಳ ತರೋದ್ರ ಕಡೆಗೆ ಗಮನ ಹರಿಸ್ಬೇಕು. ಈಗಾಗಲೇ ನಮ್ಮ ತೆಲಂಗಾಣ, ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ, ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಮತ್ತು ಈ ಕಡೆ ತಮಿಳ್ನಾಡು, ಇವೆಲ್ಲ ಇಂಡಸ್ಟ್ರಿಗಳು ಸೆಕ್ಟರ್ಸ್ನ ತುಂಬ ಮುಂದಕ್ಕೆ ತೊಗೊಂಬಂದು ಅವರೆಲ್ಲ ಆಲ್ ಓವರ್ ವರ್ಲ್ಡು, ಇವರು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳು ಡ್ಯಾವೋಸ್ಗೆ ಹೋಗಿದ್ದರು, ತೆಲಂಗಾಣದವ್ರದ್ದು ಒಂದು ಕಮಿಟಿ ಹೋಗಿತ್ತು ಅಲ್ಲಿಗೆ ಡ್ಯಾವೋಸ್ಗೆ, ಸ್ವಿಟ್ಜರ್ಲ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಇದಿದೆ, ವರ್ಲ್ಡ್ ಬ್ಯಾಂಕು, ಇದೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ರಾಜ್ಯಕ್ಕೆ ಬಂಡವಾಳಗಳು ತರೋದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ಆಮೇಲೆ ನೀತಿ ಆಯೋಗದ ಒಂದು ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾನೂ ಇಲ್ಲ. ಈ ನಮ್ಮ ಪ್ರಧಾನಮಂತ್ರಿಗಳು ಕರೆದಿದ್ದ ನೀತಿ ಆಯೋಗದಲ್ಲಿ ಏನು ಮುಖ್ಯಮಂತ್ರಿಗಳನ್ನ ಕರೆದಿದ್ರು ದೇಶಾದ್ಯಂತ, ಆ ಸಭೆಗೆ ಹಿಂದೂ ವಿರೋಧಿಯಾದಂಥ, ಹಿಂದುತ್ವದ ಸನಾತನ ಧರ್ಮದ ವಿರೋಧಿಯಾದಂಥ ಸ್ಟಾಲಿನ್ ಅವರು ಹೋಗ್ತಾರೆ, ಪ್ರಧಾನಮಂತ್ರಿಗಳ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಅವ್ರ ಮನೆಗೆ ಹೋಗ್ತಾರೆ.
ಅವ್ರ ಹತ್ರ ಎಷ್ಟೇ ದ್ವೇಷ ಇದ್ರೂ ಕೂತ್ಕೊಂಡು ರಾಜಕೀಯವಾಗಿ ಎಷ್ಟೇ ವಿರೋಧ ಇದ್ರೂ ದ್ವೇಷ ಇದ್ರೂ ಅವ್ರ ಜೊತೆ ಕೂತ್ಕೊಂಡು ತಮ್ಮ ರಾಜ್ಯಕ್ಕೋಸ್ಕರ ಇಷ್ಟು ಬೇಕು ನನಗೆ ಬಂಡವಾಳ ಬೇಕು, ಈ ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತ ಒಂದು ಪಟ್ಟಿ ಕೊಡ್ತಾರೆ. ಅದನ್ನೇ ಇವ್ರು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ರೇವಂತ್ ರೆಡ್ಡಿ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಅವ್ರು ಹೋಗ್ತಾರೆ. ಆಮೇಲೆ ಇವರು ಆಂಧ್ರ ಪ್ರದೇಶ್ ಮುಖ್ಯಮಂತ್ರಿಗಳು ಹೋಗ್ತಾರೆ, ಚಂದ್ರಬಾಬು ನಾಯ್ಡು ಅವರು. ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾನೆ ಇಲ್ಲ. ಅಟ್ಲೀಸ್ಟ್ ಉಪಮುಖ್ಯಮಂತ್ರಿಗಳನ್ನಾದರೂ ಕಳಿಸ್ಬೋದಾಗಿತ್ತು, ಡಿ ಕೆ ಶಿವಕುಮಾರ್ ಅವ್ರನ್ನೂ ಕಳಿಸಿಲ್ಲ, ಅಟೆಂಡೇ ಮಾಡಿಲ್ಲ. ಈಗ ಬಂಡವಾಳ ತಂದು ರಾಜ್ಯನ ಇಲ್ಲಿ ಬಂಡವಾಳ ಹಾಕೋ ಕಡೆ ಗಮನ ಕೊಟ್ಟರೆ ರಾಜ್ಯ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಈಗಾಗಲೇ ಹಲವಾರು ಸಾಫ್ಟ್ವೇರ್ ಕಂಪನಿಗಳು ನಮ್ಮ ರಾಜ್ಯ ಬಿಟ್ಟು ಆಚೆ ಹೋಗೋದಕ್ಕೆ, ಕರ್ನಾಟಕ ಬಿಟ್ಟು ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಎಷ್ಟೋ ಕಂಪ್ನಿಗಳು ಈಗಾಗಲೇ ಶಿಫ್ಟಿಂಗ್ ಪ್ರೋಸೆಸ್ನಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಈ ಎಲ್ಲ ಬೇರೆ ಪ್ರಕರಣಗಳನ್ನ ದೂರಾಡೋದಕ್ಕೋಸ್ಕರ ಖರ್ಚು ಹೆಚ್ಚು ಮಾಡಿಕೊಂಡು ಸುಮ್ಮನೆ 300 ಕೋಟಿ ಇವಾಗ ಹೆಚ್ಚು ಕಮ್ಮಿ ಖರ್ಚಾಗತ್ತೆ. ಇವಾಗ ಮತ್ತೆ ಮಾಡಿದ್ರೆ ಸಮೀಕ್ಷೆ ಅದನ್ನೆಲ್ಲ ಮಾಡಿ ದುಡ್ಡನ್ನು ಹಾಳು ಮಾಡಿಕೊಂಡು ದುಡ್ಡಿಲ್ದಿರೋ ಸಮಯದಲ್ಲಿ ಇವೆಲ್ಲ ಬೇಕಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ದಯವಿಟ್ಟು ಇದ್ರ ಕಡೆ ಸರ್ಕಾರ ಗಮನ ಹರಿಸ್ಬೇಕು. ಕೇಂದ್ರ ಕಾಂಗ್ರೆಸ್ ನಾಯಕರು ಕೂಡ ಇದು ನಾವು ತಪ್ಪಿಸ್ಕೊಂಡು ಏನಾದರೂ ಮಾಡ್ತಾ ಇರ್ತೀವಿ ಅನ್ನೋದನ್ನು ಬಿಟ್ಟು ನೇರವಾಗಿ ಏನು ಒಂದು ಪ್ರಗತಿ ಕಡೆ ಇದೆ, ಒಂದು ಬಂಡವಾಳ ತರೋದ್ರ ಕಡೆಗೆ ಗಮನ ಕೊಟ್ಟು ಆ ಕೆಲಸ ಮಾಡಬೇಕು ಅಂತ ನಮ್ಮ ಒಂದು ಕಳಕಳಿಯ ಒಂದು ನಾಗರಿಕನಾಗಿ, ಕರ್ನಾಟಕ ಒಂದು ಸಿಟಿಸನ್ ಆಗಿ ನನ್ನ ಒಂದು ಮನವಿ.